ಹೆಲೋ ಮಕ್ಕಳೇ, ಎಲ್ರಿಗೂ ಪಿ ಯು ಸಿ ಆದಮೇಲೆ ಅಥವಾ ಸೈನ್ಸ್ ಸ್ಟ್ರೀಮನ್ನು ತಗೊಂಡ್ಮೇಲೆ ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತೇ ಇರೋದಿಲ್ಲ. ಎಲ್ಲರೂ ಕಲ್ತಂಗೆ ನಾನು ಇಂಜಿನಿಯರಿಂಗ್ ಮಾಡಿಬಿಟ್ಟು ಇಂಜಿನಿಯರ್ ಆಗ್ತೀನಿ ಅಥವಾ ಸೈನ್ಸ್ ಮಾಡಿ ಡಾಕ್ಟರ್ ಆಗ್ತೀನಿ ಅನ್ನುವಂಥ ಆ್ಯಂಬಿಷನ್ನ ಇಟ್ಕೊಂಡಿರ್ತಾರೆ. ಬಟ್ ನಿಮ್ಗೆ ಎಷ್ಟು ದೊಡ್ಡ ಅಪಾರ್ಚುನಿಟಿ ಇದೆ ಅನ್ನೋವಂಥದ್ದು ಹೆಚ್ಚಿನವರಿಗೆ ಗೊತ್ತೇ ಇರೋದಿಲ್ಲ. ಗೌರ್ಮೆಂಟ್ ಜಾಬ್ ಅಂತಂದರೆ ಎಲ್ರಿಗೂ ಗೊತ್ತು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಗೌರ್ಮೆಂಟ್ ಜಾಬಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟ್ರೀಮಲ್ಲೂ ಸೈನ್ಸ್ ಎಜುಕೇಷನ್ ಮಾಡಿದವರು, ಸೈನ್ಸ್ ಸ್ಟೂಡೆಂಟ್ ಆದವರು ಜಾಬನ್ನು ಮಾಡಬಹುದು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಇವಾಗ ಬಂದಿದ್ದೀನಿ. ಹೆಂಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ, ಅದೇ ರೀತಿಯಾಗಿ ಸೈನ್ಸ್ ಸ್ಟ್ರೀಮ್ ತಲುಪದಂತಹ ಕ್ಷೇತ್ರನೇ ಇಲ್ಲ ಅಂತ ಹೇಳಬಹುದು. ಸೊ ನಾನಿವಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಿದ್ದೀನಿ. ಯು ಕ್ಯಾನ್ ಸಿ ಹಿಯರ್ ಯಾಕೆ ಗೌರ್ಮೆಂಟ್ ಜಾಬ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದರೆ, ಒಂದು ಜಾಬ್ ಸೆಕ್ಯೂರಿಟಿ ಇರುತ್ತೆ, ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಸ್ಯಾಲ್ರಿ ಹೆಂಗೆ ಈ ವೇತನ ಆಯೋಗಗಳ ಹೆಚ್ಚಾದಂಗೆ ಏನಾಗುತ್ತೆ, ಸ್ಯಾಲ್ರಿನೂ ರೈಸ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಗೊತ್ತಲ್ಲ, ಊರ ಕಡೆ ಎಲ್ಲ ಹೋದಾಗ ಗೌರ್ಮೆಂಟ್ ಜಾಬಲ್ಲಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಮರ್ಯಾದೆ ಕೊಡ್ತಾರೆ, ರೆಸ್ಪೆಕ್ಟ್ ಇರುತ್ತೆ. ಅದೇ ರೀತಿಯಾಗಿ ಬೇರೆಯವ್ರಿಗೆ ಇರಲ್ಲ ಅಂತ ಅಲ್ಲ, ಸ್ವಲ್ಪ ಗೌರ್ಮೆಂಟ್ ಎಂಪ್ಲಾಯ್ ಅಂದರೂ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದೇ ರೀತಿಯಾಗಿ ಪ್ರಮೋಷನ್ಸ್ ಇರುತ್ತೆ, ಹೈಯರ್ ರ್ಯಾಂಕಿಂಗ್ ವೈಸಲ್ಲಿ ಪ್ರಮೋಷನ್ಸ್ ಮಾಡ್ತಾ ಹೋಗ್ತಾರೆ. ಪೆನ್ಷನ್ ಬೆನಿಫಿಟ್ ತುಂಬ ಇರುತ್ತೆ. ಅದೇ ರೀತಿಯಾಗಿ ಮಲ್ಟಿಪಲ್ ಚಾನ್ಸಸ್ ಆಫ್ಟರ್ ಈವನ್ ಗ್ರ್ಯಾಜುಯೇಷನ್ ಆದಮೇಲೂ ಸಹ ನಿಮ್ಗೆ ತುಂಬ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಅದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ, ಯಾರು ಟೆನ್ಷನ್ ಮಾಡ್ಕೊಳ್ಬೇಡಿ. ಪಿ ಯು ಸಿ ಆದಮೇಲೂ ಕೆಲವೊಂದು ಜಾಬ್ಗಳಿದೆ, ಆದರೆ ಪಿ ಯು ಸಿ ಡಿಗ್ರಿ ಆದಮೇಲೆ ಅಥವಾ ಇಂಜಿನಿಯರಿಂಗ್ ಆದಮೇಲೆ ಅಥವಾ ಹೈಯರ್ ಎಜುಕೇಷನ್ ಲೈಕ್ ಮಾಸ್ಟರ್ಸ್ ಡಿಗ್ರಿ ಆದಮೇಲೂ ಸಹ ತುಂಬ ಗೌರ್ಮೆಂಟ್ ಜಾಬನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಅದು ಯಾವಾಗ ಕಾಲ್ಫರ್ ಮಾಡ್ತಾರೆ, ಹೇಗೆ ಅಪ್ಲೈ ಮಾಡೋದು, ಅದೆಲ್ಲದನ್ನು ನೀವು ನೋಡ್ತಾನೆ ಇರಬೇಕು. ಅನೌನ್ಸ್ಮೆಂಟ್ ಮಾಡ್ತಾರೆ ಗೌರ್ಮೆಂಟಿಂದ, ಆವಾಗ ನೀವು ಅಪ್ಲೈ ಮಾಡಬೇಕು. ಕೆಲವೊಂದು ಎಕ್ಸಾಮ್ಗಳು ಫಿಕ್ಸ್ಡ್, ಇಯರ್ಲಿ ಒನ್ಸ್, ಇಯರ್ಲಿ ಟ್ವೈಸ್ ಆ ಥರ ಎಲ್ಲ ಕರಿತಾನೆ ಹೋಗ್ತಾರೆ. ಅದ್ರ ಬಗ್ಗೆ ನಾನು ಇವಾಗ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಯು ಕ್ಯಾನ್ ಸಿ ಹಿಯರ್ ಫಸ್ಟ್ ಒನ್ ಇಸ್ ದ ಡಿಫೆನ್ಸ್ ಸರ್ವಿಸ್ ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ ಲೈಕ್ ಯೂನಿಫಾರ್ಮ್ ಜಾಬ್, ನಾವು ಇಷ್ಟಪಡುವಂತಹ ಜಾಬ್ಗಳು ಅಲ್ವಾ. ಇದರಲ್ಲಿ NDA ಎಕ್ಸಾಮ್ ಬರುತ್ತೆ, ಇದು ಪಿ ಯು ಸಿ ಆದಮೇಲೆ. ದಿಸ್ ಇಸ್ ಓನ್ಲಿ ಆಫ್ಟರ್ ಪಿ ಯು ಸಿ ಆದಮೇಲೆ ಸೈನ್ಸ್ ಸ್ಟೂಡೆಂಟ್ ಆದವರು ಇದಕ್ಕೆ ಅಪ್ಲೈ ಮಾಡಬಹುದು. ಎಕ್ಸಾಮ್ ಇರುತ್ತೆ, NDA ಎಕ್ಸಾಮ್ ಇರುತ್ತೆ, ತುಂಬ ಕಾಂಪಿಟೇಷನ್ಸ್ ಇರುತ್ತೆ, ಬಟ್ ಕ್ಲಿಯರ್ ಮಾಡಬಹುದು. ಆಫ್ಟರ್ 3 ಇಯರ್ಸ್ ನಿಮ್ಗೆ ಅವರೇ ಏನು ಮಾಡ್ತಾರೆ, ಎಜುಕೇಷನ್ ಕೊಟ್ಬಿಟ್ಟು ಜಾಬ್ ಕೊಡ್ತಾರೆ. ಅದರಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸಿಗೆ ಡಿಫ್ರೆಂಟ್ ಕ್ಯಾಟಗರಿ ಇರುತ್ತೆ. ಸೊ ನೇವಿ ಮತ್ತು ಏರ್ಫೋರ್ಸಿಗಂತೂ ಸೈನ್ಸ್ ಮ್ಯಾಂಡೇಟರಿ ಆಗಿರುತ್ತೆ. ಅದೇ ರೀತಿಯಾಗಿ ಟೆಕ್ನಿಕಲ್ ಎಂಟ್ರೆನ್ಸ್ ಎಕ್ಸಾಮ್, TES ಅಂತ ಕರಿತೀವಿ. ಇಂಜಿನಿಯರಿಂಗ್ ಆದವ್ರಿಗೆ ಇದು ಯೂಸ್ ಆಗುವಂತಹದ್ದು. ಆರ್ಮಿಯಲ್ಲಿ ಟೆಕ್ನಿಕಲಿ ಇವಾಗ ಜಸ್ಟ್ ಆರ್ಮಿ ಅಂತಂದರೆ ಬಾರ್ಡ್ರಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವಂಥದ್ದಲ್ಲ, ಟೆಕ್ನಿಕಲ್ ಜಾಬ್ಗಳು ತುಂಬ ಇದೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಏರ್ಫೋರ್ಸಲ್ಲಿ X ಆ್ಯಂಡ್ Y ಗ್ರೂಪ್ ಅಂತ ಕರಿತೀವಿ. X ಗ್ರೂಪಲ್ಲಿ ಏನಂತಂದರೆ ಟೆಕ್ನಿಕಲ್ ಗ್ರೂಪ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಪೈಲಟ್ ಅಥವಾ ಅದನ್ನು ಮೆಷಿನ್ಗಳನ್ನು ಮೆಷಿನ್ ಇಂಜಿನಿಯರಿಂಗ್ ಆಗಿರಬಹುದು ಅಥವಾ ಡಾಟಾ, ಇದರಲ್ಲಿ ತುಂಬ ಜಾಬ್ಗಳಿರುತ್ತೆ. Y ಗ್ರೂಪ್ ಅಂತಂದರೆ ಅವರಲ್ಲೂ ಸಹ ಟೇಬಲ್ ಜಾಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ FDA, SDA ಅಂತ ಹೇಳಿಬಿಟ್ಟು ಡಿವಿಷನ್ ಕ್ಲರ್ಕ್ಗಳೆಲ್ಲ ಬರ್ತಾರಲ್ಲ, ಅದೆಲ್ಲ ಜಾಬ್ಗಳು ಇರುತ್ತೆ. ಇದನ್ನು ನೀವು ಯಾವ ಜಾಬ್ ಬೇಕು ಅಂತ ಹೇಳಿಬಿಟ್ಟು ಇವಾಗಲೇ ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. NDA ಎಕ್ಸಾಮನ್ನು ಇಯರ್ಲಿ ಒನ್ಸ್ ಕರೀತಾರೆ, ನೀವು ಅವಾಗ ಅಪ್ಲೈ ಮಾಡಬಹುದು. ಅದೇ ರೀತಿಯಾಗಿ ಟೆಕ್ನಿಕಲ್ ಆ್ಯಂಡ್ ರಿಸರ್ಚ್ ಜಾಬ್ಗಳು ತುಂಬ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಅಂತ ಇಟ್ಟಿರುವಂಥದ್ದು. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಹೇಳ್ತಿರುವಂಥದ್ದು ಸೈನ್ಸ್ ಸ್ಟೂಡೆಂಟಿಗೆ ಯಾವುದೆಲ್ಲ ಯೂಸ್ ಆಗುತ್ತೆ ಅಂತ. ಬಟ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕಾಮರ್ಸ್ ಅವ್ರು ಇವಾಗ ಒಂದು ಬ್ಯಾಂಕಿಂಗ್ ಸೆಕ್ಟರಿಗೆ ಹೋದ್ರೆ ಅಲ್ಲೂ ನೀವು ಅಪ್ಲೈ ಮಾಡಬಹುದು, ಆಯಿತಾ. ಸೊ ಅದಕ್ಕೆ ಹೇಳ್ತಿರುವಂಥದ್ದು ಸೈನ್ಸ್ ಸ್ಟ್ರೀಮ್ ಇಟ್ ಈಸ್ ಹ್ಯಾವಿಂಗ್ ಅ ವೆರಿ ಬಿಗ್ ಹ್ಯೂಜ್ ಅಪಾರ್ಚುನಿಟಿ ಅಂತ ಹೇಳ್ತಿರುವಂಥದ್ದು. ಇಲ್ಲಿ ನೋಡಿ, ಇಸ್ರೋದಲ್ಲಿ ನಿಮಗೆ ಗೊತ್ತು, ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಸ್ ಅಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ DRDO, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಬಾರ್ಕಲಿ ಅಟೋಮಿಕ್ ರಿಸರ್ಚ್. ಇದರಲ್ಲಿ ಇಂಜಿನಿಯರಿಂಗ್ ಮತ್ತು ಸೈನ್ಸ್ ಡಿಗ್ರಿ ಆದವರಿಗೆ ತುಂಬ ಅಪಾರ್ಚುನಿಟಿಗಳಿದೆ. ಸೈನ್ಸ್ ತೊಗೊಂಡು ಸೈಂಟಿಸ್ಟ್ ಆಗ್ತೀನಿ ಅನ್ನೋರೆಲ್ಲ ಇಲ್ಲೆಲ್ಲ ವರ್ಕ್ ಮಾಡ್ತಾರೆ, ಅವರೆಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡಿಂದನೇ ಬಂದಿರುವಂಥದ್ದು. ಅದೇ ರೀತಿಯಾಗಿ ಇಂಡಿಯನ್ ರೈಲ್ವೆಯಲ್ಲಿ ಕ್ಲರಿಕಲ್ಲು, TC ಅದಿದೆಲ್ಲ ಸೆಕೆಂಡರಿ. ಅದನ್ನು ಬಿಟ್ಟು ಸೈನ್ಸ್ ಅವರಿಗೆ ಅಂತ ಹೇಳಿಬಿಟ್ಟು ಟೆಕ್ನಿಕಲ್ ಪೋಸ್ಟ್ಗಳಿದೆ. ಮೆಕ್ಯಾನಿಕಲಲ್ಲಿ ಆಗಿರಬಹುದು, ಬೇರೆ ಸೆಕ್ಟರ್, ಟೆಕ್ನಿಕಲ್ ಸೆಕ್ಟರ್ ಇದೆಯಲ್ಲ ಅದರಲ್ಲಿ ಸೈನ್ಸ್ ಅವರಿಗಂತಾನೆ ಮೀಸಲಿಟ್ಟಿದ್ದಾರೆ. ಇಲ್ಲಿ ಪಬ್ಲಿಕ್ ಸೆಕ್ಟರ್ಗಳಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ ಅ ವೆರಿ ಬಿಗ್ ಅಪಾರ್ಚುನಿಟಿ ಫಾರ್ ಸೈನ್ಸ್ ಸ್ಟೂಡೆಂಟ್. ಇಲ್ಲಿ
ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಂತ, ಎಲೆಕ್ಟ್ರಿಕಲ್ ಲಿಮಿಟೆಡ್ ವರ್ಕ್ ಮಾಡಬಹುದು. ಇದರಲ್ಲಿ ಸಹ ಇಂಜಿನಿಯರಿಂಗ್ ಮತ್ತು ಸೈನ್ಸ್ ಅವರಿಗೆ. ಅದೇ ರೀತಿಯಾಗಿ ಥರ್ಮಲ್ ಪ್ರಾಜೆಕ್ಟ್ ಇದು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ ಅಂತ ಕರಿತೀವಿ. ಸೊ ಇದರಲ್ಲೆಲ್ಲ ನಮ್ಮ ಸೈನ್ಸ್ ಅವ್ರಿಗೆ ಮಾತ್ರ ಅಪಾರ್ಚುನಿಟಿ ಇರುವಂಥದ್ದು ಟೆಕ್ನಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡಲಿಕ್ಕೆ. ಅದೇ ರೀತಿಯಾಗಿ ಮೆಡಿಕಲ್, ಇದು ನಿಮಗೆ ಗೊತ್ತೇ ಇದೆ. ಪಿ ಯು ಸಿ ಆದಮೇಲೆ ನೀಟ್ ಬರೆದ್ರೆ ನಿಮಗೆ ಗೌರ್ಮೆಂಟ್, ಪಿ ಯು ಸಿ ಆದಮೇಲೆ ನೀವು ಫಿಕ್ಸ್ ಆಗಿರ್ತೀರ ನಾನು ಗೌರ್ಮೆಂಟ್ ಏನಾಗ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಗೌರ್ಮೆಂಟ್ ನರ್ಸ್ಗಳಿಗೂ ಅಂತ ಹೇಳ್ಬಿಟ್ಟು ಎಕ್ಸಾಮ್ಗಳಿರುತ್ತೆ, ಅದನ್ನು ಬರೀರಿ. ದೆನ್ ಫಾರ್ಮಸಿಸ್ಟ್ ಆಗಿಬಿಟ್ಟು ಫಾರ್ಮಸಿಸ್ಟಲ್ಲೂ ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಲ್ಯಾಬ್ ಟೆಕ್ನಿಷಿಯನಲ್ಲಿ. ದೆನ್ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟಲ್ಗಳಿರುತ್ತೆ, ಇವೆಲ್ಲದು ದಟ್ ಈಸ್ ಅಫಿಲಿಯೇಟೆಡ್ ಬೈ AIMS. ಇದಕ್ಕೂ ಸಹ ನೀವು ಅಪ್ಲೈ ಮಾಡಬಹುದು. ಹೆಂಗಂತಂದರೆ ಕಾಲ್ ಫರ್ ಮಾಡ್ತಾರೆ ಆಯಿತಾ, ನಾವು ಇಷ್ಟು ಪೋಸ್ಟನ್ನು ಕರಿತಿದ್ದೀವಿ ಅಂತ. ಆವಾಗ ನೀವು ಅಪ್ಲಿಕೇಶನ್ನ ಹಾಕಬೇಕು. ನಾಟ್ ಫಾರ್ ದಿಸ್ ಒನ್. ನೀಟ್ ನಿಮಗೆ ಗೊತ್ತು, ನೀಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದರೆ ಪಿ ಯು ಸಿ ಆದಮೇಲೆ ನಿಮಗೆ 5 ವರ್ಷದ MBBS ಕೋರ್ಸ್ ಆದಮೇಲೆ ನೀವು ಡೈರೆಕ್ಟಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿ ಅಪಾಯಿಂಟ್ ಆಗ್ತೀರಾ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಒನ್ ಇಸ್ ಸಿವಿಲ್ ಸರ್ವಿಸ್. ಇದು ಗೊತ್ತು ನಿಮಗೆ, ಸಿವಿಲ್ ಸರ್ವಿಸ್ ಆ್ಯಂಡ್ ದೆನ್ ಬ್ಯಾಂಕಿಂಗ್ ಜಾಬ್ಸ್ ಅಂತ ಕೆಟಗರೈಸ್ ಮಾಡಿದ್ದೀನಿ. IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ದೆನ್ IPS ಇಂಡಿಯನ್ ಪೊಲೀಸ್ ಸರ್ವಿಸ್, IFS ಅಂತ ಬರುತ್ತೆ, ಅದನ್ನು ನಾನಿಲ್ಲ ಆ್ಯಡ್ ಮಾಡಲ್ಲ. IFS ಇಸ್ ನಥಿಂಗ್ ಬಟ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಸೊ ಇದೆಲ್ಲದು ದ ಹೈಯೆಸ್ಟ್ ರ್ಯಾಂಕಿಂಗ್ ಇರುವಂತಹ, ಇಂಡಿಯಾದಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಇರುವಂತಹ ಜಾಬ್ಗಳು. IAS, IPS, ದೆನ್ IFS ಅಂತ ಹೇಳ್ಬಿಟ್ಟು ಇವುಗಳಿಗೆ ಎಕ್ಸಾಮ್ಗಳಿರುತ್ತೆ, ಕ್ಲಿಯರ್ ಮಾಡಬೇಕು. ಇಟ್ ಇಸ್ ಕೆಲವರು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿರ್ತಾರೆ, ಕೆಲವರು ಸೆಕೆಂಡ್ ಅಟೆಂಪ್ಟಲ್ಲಿ. ಬಟ್ ನಿಮಗೆ ನೀವು ನೋಡೋದಾದರೆ ಹೈಯೆಸ್ಟ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂತಹ IAS ಆಫೀಸರ್ಗಳು ನಿಮಗೆ ಸಿಗ್ತಾರೆ ಆಯಿತಾ. ದೆನ್ KS ನಿಮಗೆ ಗೊತ್ತು, KS ಇಸ್ ನಥಿಂಗ್ ಬಟ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಹೆಂಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದೆಯಲ್ಲ, ಅದೇ ರೀತಿಯಾಗಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ನಮ್ಮ ಡಿಸ್ಟಿಕ್ಗಳಲ್ಲಿರುವಂತಹ AEAC ಅಂತೆಲ್ಲ ಬರ್ತಾರಲ್ಲ, ಅವ್ರುಗಳೆಲ್ಲ ಇದರ ಅಂಡರಲ್ಲಿ ಬರುವಂತಹದ್ದು. ದೆನ್ ಬ್ಯಾಂಕಲ್ಲಿ PO ಪ್ರೊಬೇಷನರಿ ಆಫೀಸರ್, ದೆನ್ ಕ್ಲರಿಕಲ್ ಪೋಸ್ಟ್ಗಳಿಗೂ ಸಹ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರು ಅಪ್ಲೈ ಮಾಡ್ಬೋದು. ಸ್ವಲ್ಪ ಈಸಿ ಆಗುತ್ತೆ ಎಕ್ಸಾಮ್ಗಳು, ಯಾಕಂತಂದರೆ ಒಂದು ಸ್ವಲ್ಪ ಥಿಂಕಿಂಗ್ ಲೆವೆಲಲ್ಲಿರುವಂತಹ ಸ್ಮಾರ್ಟ್ನೆಸ್ನಲ್ಲಿ ನೀವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ನೀವು ಕಲ್ತಿರುವಂತಹ ಮ್ಯಾಥ್ಸು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ದೆನ್ SSC ಜಾಬ್, ದಿಸ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಕ್ಲರಿಕಲ್ ಪೋಸ್ಟ್ಗಳಿರುವಂತಹ ಜಾಬ್ಗಳು. ಇನ್ಕಮ್ ಟ್ಯಾಕ್ಸ್ ಜಾಬ್ಗಳು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಆಗಿ ಬರ್ತಾರಲ್ಲ, ಅದೆಲ್ಲದನ್ನು ನೀವು ಅಪ್ಲೈ ಮಾಡಬೇಕು. ದೆನ್ ದ ಕಸ್ಟಮ್ ಆಫೀಸರ್ಸ್, ಇವೆಲ್ಲದಕ್ಕೂ ನೀವುಗಳು ಅಪ್ಲೈ ಮಾಡಬಹುದು. ಅದರ್ ದ್ಯಾನ್ ದಿಸ್ ಕರ್ನಾಟಕ KPSC ಅಂತ ಕರಿತೀವಿ. KPSC ಬೋರ್ಡೇ ಇದೆ, ಎಲ್ಲ ಎಕ್ಸಾಮ್ಗಳನ್ನು ಡಿಕ್ಲೇರ್ ಮಾಡೋದು ಇವರೇ. ಸೊ ಇದರಲ್ಲಿ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ ಅಂದರೆ KAS. KAS ಅಲ್ಲಿ ಸಹ ಇಯರ್ಲಿ ಒನ್ಸ್ ಎಕ್ಸಾಮ್ ಆಗುತ್ತೆ, ಅದನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಇಡೀ ಇಟ್ ಈಸ್ ಸಿಮಿಲರ್ ಟು ದ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. KS ಅಂತಲೇ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ ನೀವು ಜಾಬ್ ಮಾಡಬಹುದು. ಸೊ ದೆನ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಗೌರ್ಮೆಂಟ್ ಇಂಜಿನಿಯರ್ಗಳಿರ್ತಾರಲ್ಲ, ಆ ಜಾಬ್ ಇದು. ಆ್ಯಂಡ್ ದೆನ್ ಅಸಿಸ್ಟೆಂಟ್ ಡೈರೆಕ್ಟರ್ ಸೈಂಟಿಫಿಕ್ ಆಫೀಸರ್ಸ್, ಇವರೆಲ್ಲ ಬರುವಂಥದ್ದು KS ಅಂಡರಲ್ಲೇ ಬರುವಂಥದ್ದು ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ. ಸೊ ಇದು ಸಹ ಒಂದು ಕೆಟಗರಿ ಇರುತ್ತೆ. ದೆನ್ ಜೂನಿಯರ್ ಇಂಜಿನಿಯರ್ಗಳು ಸಹ ಎಲ್ಲಿ ಬರುವಂಥದ್ದು ಅಂತಂದರೆ, ಇವಾಗ PWD ಕಾಂಟ್ರಾಕ್ಟರ್ಗಳೆಲ್ಲ ಇರ್ತಾರಲ್ಲ, ಆ ಥರ. ಸೊ ಆಲ್ ದೋಸ್ ಥಿಂಗ್ಸ್ ಅಲ್ಲಿ ಬರುವಂತಹ JEಗಳಿರ್ತಾರೆ, ಅವ್ರ ಮೇಲ್ಗಡೆ. ಸೊ ಒಂದು ಪಂಚಾಯತ್ ಇದ್ದರೆ ಇವರೆಲ್ಲರೂ ಆ ಸೆಕ್ಟರಲ್ಲಿ ಬರ್ತಾರೆ ಆಯಿತಾ. ನೀವು ಒಂದು ಸಲ ಪಂಚಾಯತ್ನ ಕೂತ್ಕೊಂಡು ಅನಲೈಸ್ ಮಾಡಿ, ಅವರೆಲ್ಲ ಅಲ್ಲಿ AE JEಗಳೆಲ್ಲ ಇರ್ತಾರೆ ಆಯಿತಾ. ದೆನ್ ಯು ಕ್ಯಾನ್ ಸಿ ಹಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಸಹ ವರ್ಕ್ ಮಾಡಬಹುದು. ದೆನ್ FDA ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಕ್ಲರಿಕಲ್ ಪೋಸ್ಟ್ಗಳಿರುತ್ತೆ. ಯಾವುದೇ ಒಂದು ಆಫೀಸ್ ಹೋದರೂ ಅಲ್ಲಿ ಕೂತ್ಕೊಂಡಿರ್ತಾರೆ, ಕ್ಲರ್ಕ್ ಆಗಿ ವರ್ಕ್ ಮಾಡ್ತಿರ್ತಾರೆ ವಿತ್ ಅ ವೆರಿ ಹೈ ಸ್ಯಾಲರಿ, ಚೆನ್ನಾಗಿರುತ್ತೆ ಸ್ಯಾಲ್ರಿ ಈ ಜಾಬ್ಗಳಿಗೂ ಸಹ. ಅದಕ್ಕೆ ಎಕ್ಸಾಮ್ ಕಾಲ್ಫರ್ ಮಾಡ್ತಾರೆ, ಆವಾಗ ಅಪ್ಲೈ ಮಾಡಬಹುದು. ನೀವು ಮಾತ್ರ ಅಲ್ಲ, ಸೈನ್ಸ್ ಅವ್ರು ಮಾತ್ರ ಅಲ್ಲ, ಯಾವ ಸೆಕ್ಟರ್ ಅವ್ರು ಬೇಕಾದರೂ, ಯಾವ ಬ್ರ್ಯಾಂಚ್ ಅವ್ರು ಬೇಕಾದರೂ ಈ SDA FDAಗೆ ಜಾಬ್ಗೆ ಅಪ್ಲೈ ಮಾಡಬಹುದು. SDA ಇಸ್ ಬೇಸ್ಡ್ ಆನ್ ದ ಸೆಕೆಂಡ್ PUC, FDA ಇಸ್ ಬೇಸ್ಡ್ ಆನ್ ದ ಡಿಗ್ರಿ. ಓಕೆನಾ.
ದೆನ್ ಪೊಲೀಸ್ ಡಿಪಾರ್ಟ್ಮೆಂಟ್, ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಜಾಬ್ಗಳಿದೆ. ಅದು ಜಸ್ಟ್ ಸೈನ್ಸ್ ಅವ್ರಿಗೆ ಮಾತ್ರ ಅಲ್ಲ, ಎಲ್ಲ ಬ್ರ್ಯಾಂಚ್ ಅವರು ಸಹ ಅಪ್ಲೈ ಮಾಡಿಬಿಟ್ಟು ಎಕ್ಸಾಮನ್ನ ಪಾಸ್ ಆಗಿ ಜಾಬನ್ನು ಮಾಡಬಹುದು. ಅದೇ ರೀತಿಯಾಗಿ ಅಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ದೆನ್ ಮೇಯ್ನ್ ಎಕ್ಸಾಮ್ ಇರುತ್ತೆ, ದೆನ್ ಫಿಸಿಕಲ್ ಟೆಸ್ಟ್ ಇರುತ್ತೆ, ತುಂಬ ಟೆಸ್ಟ್ಗಳಿರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದಿದೆ, ರೇಂಜ್ ಆಫೀಸರ್ಗಳು, ದೆನ್ ACF CCF ಅಂತ ಹೇಳ್ಬಿಟ್ಟು ತುಂಬ ಗ್ರೇಡ್ಗಳು ಬರುತ್ತೆ. ಅದೆಲ್ಲದು ಸೈನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಮೀಸಲಿರುವಂಥದ್ದು. ಯಾಕಂತಂದರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ BSc ಫಾರೆಸ್ಟ್ರಿ. ಬೇರೆಯವರು ಅಪ್ಲೈ ಮಾಡ್ಬೋದು. ಒಂದು 100 ಪೋಸ್ಟ್ ಕರೆದಿದ್ರೆ ಅದರಲ್ಲಿ 80 ಪೋಸ್ಟು ಸೈನ್ಸ್ BSc ಫಾರೆಸ್ಟ್ರಿ ಅವರಿಗಿಟ್ರೆ ರಿಮೈನಿಂಗ್ 20 ಪೋಸ್ಟನ್ನು ಸೈನ್ಸ್ ಅವ್ರಿಗೆ ಅಂತ ಇಟ್ಟಿರ್ತಾರೆ, ನಾರ್ಮಲ್ ಡಿಗ್ರಿ ಅವರಿಗೆ. ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಸೈನ್ಸ್. ಓಕೆನಾ? ಇದರಲ್ಲಿ ಬೇರೆ ಬೇರೆ ಪೋಸ್ಟ್ಗಳೆಲ್ಲ ಬರುತ್ತೆ, ಫಾರೆಸ್ಟ್ ಆಫೀಸರ್, ದೆನ್ ಬೀಟ್ ಫಾರೆಸ್ಟ್ ಆಫೀಸರ್ ಅಂತೆಲ್ಲ ಬರುತ್ತೆ. ದಟ್ ಈಸ್ ಫಾರ್ ಎವ್ರಿ ಒನ್ ಅಂತ. ಅಂದರೆ ಸೈನ್ಸ್ ಅವರು ಮಾಡಬಹುದು, ಕಾಮರ್ಸ್ ಆರ್ ಎಲ್ಸ್ ಆರ್ಟ್ಸ್, ಯಾರು ಬೇಕಾದರೂ ಅಪ್ಲೈ ಮಾಡಬಹುದು. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ಸ್ ರಿಗಾರ್ಡಿಂಗ್ ದ ಗೌರ್ಮೆಂಟ್ ಜಾಬ್ ಫಾರ್ ದ ಸೈನ್ಸ್ ಸ್ಟೂಡೆಂಟ್ಸ್. ಸೈನ್ಸ್ ಸ್ಟೂಡೆಂಟಿಗಿರುವಂತಹ ಗೌರ್ಮೆಂಟ್ ಜಾಬು. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ. ಅದೇ ರೀತಿಯಾಗಿ ನಿಮ್ಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ಸ್ ಬೇಕು ಅಂತ ಅಂದರೆ, ಎಸ್ ಮ್ಯಾಮ್ ವಿ ನೀಡ್ ದ ಇನ್ಫಾರ್ಮೇಷನ್ ಆನ್ ದಟ್ಸ್ ಪರ್ಟಿಕ್ಯುಲರಾಗಿ ಯಾವುದ್ರ ಮೇಲೆ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ಕ್ಲಾಸಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಟಿಲ್ ದೇರ್ ಟೇಕ್ ಕೇರ್, ಬಾಯ್.